ಬಾಸ್ ಮನೆ ಒಳಗಡೆ ಇದ್ದವ್ರಿಗೆ ಎಷ್ಟು ಗಂಟೆಗೆ ಎದ್ದೇಳಿಸ್ತಾರೆ? ನಿಮ್ಗೆ ಟೈಮಿಂಗ್ಸ್ ಡೇಟ್ ಎಲ್ಲ ಗೊತ್ತಾಗುತ್ತಲ್ರಿ? ಇಲ್ಲ ಫಸ್ಟ್ ಒಂದು 2-3 ದಿನ ಎಲ್ಲ ಲೆಕ್ಕ ಹಾಕೊಂಡು ಹಿಂಗೆ ಮಾಡ್ತಿದ್ವಿ. 2-3 ದಿವಸ ಆದ್ಮೇಲೆ ಎಲ್ಲ ಮರ್ತೋಗ್ಬಿಡುತ್ತೆ. ಅಂದ್ರೆ ಇವತ್ತು ಭಾನುವಾರನ, ಸೋಮವಾರನ, ಗುರುವಾರನ ಏನೇನು ಗೊತ್ತಾಗಲ್ಲ. ಆಮೇಲೆ ಹಬ್ಬ ಹರಿದಿನೂ ಗೊತ್ತಾಗಲ್ಲ. ನಾವು ಹಿಂದಿನ ದಿವಸ ಪೂಜೆ ಮಾಡ್ಬಿಟ್ಟಿರ್ತೀವಿ, ಅದು ನೋಡ್ರಿ ಮಾರನೇ ದಿವಸ ಇರುತ್ತೆ. ಅದ್ರ ನೆಕ್ಸ್ಟ್ ಡೇ ಇರುತ್ತೆ, ನಾವು ಹಿಂದಿನ ದಿವಸನೇ ಹಾಕಿ ಪೂಜೆ ಮಾಡ್ಬಿಟ್ಟಿರ್ತೀವಿ. ಅದು ನೋಡಿದ್ರೆ ನೆಕ್ಸ್ಟ್ ಡೇ ಆಡ ಬಂದು ದಸರಾ ಅಂತ ಬರುತ್ತೆ. ಅವತ್ತು ಗೊತ್ತಾಗುತ್ತೆ, ಅಯ್ಯೋ ನಾವು ಹಿಂದೆನೇ ಪೂಜೆ ಮಾಡ್ಬಿಟ್ವಲ್ಲ ಅಂತ. ಅದ್ರ ಹಬ್ಬ ಅನ್ಕೊಂಡು ಬಟ್ಟೆ ಹಾಕೊಂಡೆಲ್ಲ ಏನೇನೋ ಮಾಡ್ಬಿಟ್ಟಿರ್ತೀವಿ. ಇಲ್ಲ ಮುಂಚೆ ಒಳಗೆ ಹೋದ್ಮೇಲೆ ಅಷ್ಟೇ, ನಿಮ್ಗೆ ಆಚೆದು ಏನೂ ಲಿಂಕ್ ಇರಲ್ಲ. ಅವರು ಏನೂ ಹೇಳಲ್ಲ. ನೀವು ಅಲ್ಲಿ ಹೊಟ್ಟೆ ಹಸಿ, ನಿಮ್ಗೆ ಬಟ್ಟೆ ಬೇಕು, ಇದು ಬೇಕು, ಏನು ಬೇಡ್ಕೊಂಡ್ರು ಮಾತಾಡಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಒಂದು ಜೈಲ್ ಇದ್ದಂಗೆ. ಜೈಲಲ್ಲಾದ್ರೂ ಪೊಲೀಸ್ ಕರೆದ್ರೆ ಬಂದ್ಬಿಟ್ಟು ಏನಾರು ಕೇಳಿದ್ರೆ ಹೂನಾ ಇಲ್ವಾ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಏನೂ ಹೇಳೋದಿಲ್ಲ. ಬರೀ ಏನಂದ್ರೆ ಇವಾಗ ಎಲ್ಲರೂ ಸ್ಕ್ರಿಪ್ಟೆಡ್ ಅಂತ ಕೇಳ್ತಾರೆ. ಅದೆಲ್ಲ ಸುಳ್ಳು. ಬರೀ ಟಾಪಿಕ್ ಕೊಡ್ತಾರೆ. ಟಾಪಿಕ್ ಅಂದ್ರೆ ನೀವು ರಾಜ, ನೀನು ರಾಕ್ಷಸ, ನೀನು ಸೇವಕ, ಮೂರೇ. ಇದನ್ನ ಕ್ಯಾರೆಕ್ಟರ್ ನಾವು ರೆಡಿ ಮಾಡ್ಕೋಬೇಕು. ನಾವು ರಾಕ್ಷಸ ಆದ್ರೆ ಹೆಂಗಿರ್ಬೇಕು, ಸೇವಕ ಆದ್ರೆ ಹೆಂಗಿರ್ಬೇಕು, ಆ ಬಿಹೇವ್ ನಾವು ಖುದ್ದು ಅಳವಡಿಸ್ಕೋಬೇಕು ಹೊರತು ನೀವ್ ಹಿಂಗೇ ಇರ್ಬೇಕು, ಆಮೇಲೆ ನೀವು ರೂಲ್ಸ್ ಬ್ರೇಕ್ ಮಾಡು, ಪಾಸ್ ಮಾಡು, ಸರಿ ಮಾಡು, ಅವೆಲ್ಲನೂ ಹೇಳಲ್ಲ. ಅದೆಲ್ಲ ನಿಮ್ ಕ್ಯಾರೆಕ್ಟರ್ ಅಲ್ಲೇ ಗೊತ್ತಾಗೋದು ಜನಕ್ಕೆ. ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.